ಕರ್ನಾಟಕದಲ್ಲಿ ಗೆದ್ದಾಗ ಅದನ್ನು ಒಪ್ಕೊಳ್ತಾರಾ? ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ರಾಜೀನಾಮೆ ಮಾಡೋಕ್ಕೆ ಕೇಳಿ ಮತ್ತೆ ಬ್ಯಾಲೆಟ್ ಪೇಪರಲ್ಲಿ ಚುನಾವಣೆಗೆ ಹೋಗೋಣ ಮುಂದಿನ ತಿಂಗಳು. ಧೈರ್ಯ ಇದ್ದರೆ ಅವರು ಚಾಲೆಂಜನ್ನು ಸ್ವೀಕಾರ ಮಾಡೋಕ್ಕೆ ಕೇಳಿ. ಅವ್ರು EVM ಅಲ್ಲಿ ಗೆದ್ದಿದ್ದಾರಲ್ಲ, 136 ಅಂತ ಹೇಳ್ತಾರಲ್ಲ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ EVM ಅಲ್ಲೇ ಗೆದ್ದಿರೋದು. ಇವರು ಕೂಡ ಏನೋ ಮೋಸ ಮಾಡಿ ಗೆದ್ದಿದ್ದಾರೆ ಅಂತ ನಾವು ಹೇಳ್ತೀವಿ. ಎಲ್ಲರೂ ರಾಜೀನಾಮೆ ಕೊಟ್ಟು ಈ ಸರ್ಕಾರವನ್ನು ಡಿಸಾಲ್ವ್ ಮಾಡಿ ಇವತ್ತು ಬ್ಯಾಲೆಟ್ ಪೇಪರಲ್ಲಿ ಚುನಾವಣೆಗೆ ಹೋಗೋಣ, ಯಾರು ಗೆಲ್ತಾರೋ ನೋಡೋಣ. ಆಗುತ್ತೇನ್ರಿ ಇದೆಲ್ಲ? ತೆಲಂಗಾಣಲ್ಲಿ ಗೆದ್ದಾಗ ಮಾತ್ರ EVM ಅಲ್ಲೇ ಗೆಲ್ತಾರೆ, ಅದು ಸರಿಯಾಗಿರುತ್ತೆ, ಅವಾಗ EVM ಸರಿ ಇರುತ್ತೆ. ಗುಜರಾತಲ್ಲಿ ನಿಮಗೆ ಬೂತಲ್ಲಿ ಕಾಯೋಕ್ಕೆ ಏಜೆಂಟ್ಗಳಿಲ್ಲ, ನೀವು ಹೆಂಗ್ರಿ ಗೆಲ್ತೀರಿ ಗುಜರಾತ್ನಲ್ಲಿ? ಮಧ್ಯಪ್ರದೇಶ, ರಾಜಸ್ಥಾನ, ಡೆಲ್ಲಿಯಲ್ಲಿ 3 ಸಾರ್ವತ್ರಿಕ ಚುನಾವಣೆಗಳಲ್ಲಿ 0 ತಗೊಂಡಿದ್ದೀರಿ. ನೀವು ಗೆಲ್ಲೋದು ಬಿಡಿ, ಗೆಲ್ಲೋ ಕನಸು ಕಾಣೋಕ್ಕೆ ನೀವು ಇವತ್ತು ಅಸಮರ್ಥರಾಗಿದ್ದೀರಿ ಕೆಲವು ರಾಜ್ಯಗಳಲ್ಲಿ. ಹಾಗಾಗಿ ಇದರ ಮೂಲಕ ದೇಶದ ಗೌರವವನ್ನು ಹಾಳು ಮಾಡುವಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಸ್ವಾಯತ್ತತೆ ಸಂಸ್ಥೆಗಳು ಇವತ್ತೇನಿದೆ ಅತ್ಯಂತ ಪಾರದರ್ಶಕವಾಗಿ ಇವತ್ತು ಚುನಾವಣಾ ಆಯೋಗ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ED ಸಂಸ್ಥೆಗಳು, CBS ಎಲ್ಲ ವಿನಾಕಾರಣ ಇವರನ್ನು ಎದುರಿಸಿ ಇವರ ಒಂದು ತಪ್ಪುಗಳನ್ನು ಮುಚ್ಚಿಕೊಂಡು ಅವ್ರ ಮೇಲೆ ಒಂದು ರೀತಿಯಲ್ಲಿ ಭಯ ಬೀಳಿಸುವಂಥ ವಾತಾವರಣವನ್ನು ಇವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದು ಯಾವುದೂ ಕೂಡ ನಡೆಯಲ್ಲ.